ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ಆದ್ಮೇಲೆ ವೋಟಿಂಗ್ ಲೈನ್ ಓಪನ್ ಆಗ್ಬೇಕಾಗಿತ್ತು, ಬಟ್ ಓಪನ್ ಆಗಿಲ್ಲ. ಯಾಕೆ ಓಪನ್ ಆಗಿಲ್ಲ, ಯಾವಾಗ ಓಪನ್ ಆಗುತ್ತೆ, ಓಪನ್ ಮಾಡಿದ್ರೆ ಪರಿಣಾಮ ಹೇಗಿರುತ್ತೆ, ಓಪನ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಹಂಗಾದ್ರೆ ನಾಮಿನೇಟ್ ಆಗಿರೋರು ಬಿಗ್ ಬಾಸ್ ಮನೆಯಿಂದ ಯಾರು ಹೋಗೋದೇ ಇಲ್ವಾ? ಲಾಸ್ಟ್ ವೀಕ್ ಬೇರೆ ನೋ ಎಲಿಮಿನೇಷನ್ ಇತ್ತು. ರಕ್ಷಿತಾ ಮತ್ತೆ ಧ್ರುವಂತರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು. ಮತ್ತೆ ಈ ವಾರ ಕೂಡ ಅದೇ ಆಗುತ್ತಾ, ಏನಾದ್ರೂ ಬದಲಾವಣೆ ಆಗುತ್ತಾ? ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನೆಲ್ಲ ಇದೆ, ಏನೆಲ್ಲ ಆಗ್ಬೋದು? ಮುಖ್ಯವಾಗಿ ವಿಶೇಷ ಅಂದ್ರೆ ಇವತ್ತಿನ ಸಾಟರ್ಡೆ ಎಪಿಸೋಡ್ ಫ್ರೈಡೇನೆ ಶೂಟ್ ಆಗುತ್ತೆ. ನಮಗೆ ಸಾಟರ್ಡೆ ಎಪಿಸೋಡ್ ಟೆಲಿಕಾಸ್ಟ್ ಆಗೋದು ಸಾಟರ್ಡೆ ಆಗುತ್ತೆ, ಬಟ್ ಶೂಟ್ ಮಾತ್ರ ಸಾಟರ್ಡೆ ಆಗ್ತಾ ಇತ್ತು. ಇವಾಗ ಆ ರೀತಿ ಅಲ್ಲ, ಸಾಟರ್ಡೆ ಸಂಡೇ ಎಪಿಸೋಡ್ ಫ್ರೈಡೇನ ಶೂಟ್ ಆಗುತ್ತೆ. ಕಾರಣ ಏನು, ಯಾಕೆ ಯಾವ ಶೂಟ್ ಆಗುತ್ತೆ, ಏನೆಲ್ಲ ಆಗುತ್ತೆ? ಒಂದ್ ವೇಳೆ ವೋಟಿಂಗ್ ಲೈನ್ ನಾಳೆ ಓಪನ್ ಮಾಡಿದ್ರೆ ಕೇವಲ ಒಂದೇ ದಿನ ಕೌಂಟ್ ಮಾಡ್ತಾರೆ ವೋಟಿಂಗು. ಇವೆಲ್ಲ ಡೌಟ್ಗಳಿದೆ. ಎಲಿಮಿನೇಟ್ ಹೇಗಿರುತ್ತೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಏನಾಗ್ಬೋದು, ಏನಾಗುತ್ತೆ, ಯಾಕಾಗುತ್ತೆ, ಎಲ್ಲಾಗುತ್ತೆ ಅಂತ ಎಲ್ಲಾನು ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ದಾರೆ ಬಟ್ ಲೈಕ್ ಮಾಡ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಹೊಸಬ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡ್ತೀವಿ. ವೋಟಿಂಗ್ ಲೈನ್ ಓಪನ್ ಆಗಿದ್ರೆ ನಾಳೆ ಎಪಿಸೋಡ್ ಆದ್ಮೇಲೆ ಓಪನ್ ಆಗಬೇಕು. ಗುರುವಾರದಿಂದ ಹಿಡ್ಕೊಂಡು ಶುಕ್ರವಾರ ಬೆಳಿಗ್ಗೆ 11 ಗಂಟೆ ತನಕ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಒಂದ್ ವೇಳೆ ಓಪನ್ ಮಾಡಲಿಲ್ಲ ಅಂದ್ರೆ ಕಾರಣ ಏನಂದ್ರೆ, ಖಂಡಿತವಾಗ್ಲೂ 3 ವಾರಗಳಿಂದ ಇದನ್ನ ಹೇಳ್ಕೊಂಡ್ ಬರ್ತಾ ಇದೀವಿ. ನಾನು ಹೇಳಿದೀನಿ, ತುಂಬಾ ಜನ ಹೇಳಿದ್ದಾರೆ, ಬೇರೆ ಕೂಡ ಹೇಳಿದ್ದಾರೆ. ಈಗ ಹೇಳ್ತಿರೋದು ಅದನ್ನೇ. ಯಾಕೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲೇ ರಜತ್ ಅವರು, ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳಿದ್ವಿ. ಬಟ್ ನೋ ಎಲಿಮಿನೇಷನ್ ವೀಕ್ ಮಾಡಿ ಅಲ್ಲಿ ಕಂಟ್ರೋಲ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಹೋಗ್ಬೇಕಾಗಿತ್ತು, ಇನ್ನೂ ಯಾಕೋ ಉಳಿಸ್ಕೊಂಡ್ರ ಅಂತ ಅನಿಸ್ತಾ ಇತ್ತು. ಅದೇ ವೀಕ್ ಅದೇ ರೀತಿಯಾಗಿ ನೆಕ್ಸ್ಟ್ ವೀಕ್ ಫ್ಯಾಮಿಲಿ ವೀಕ್ ಬೇರೆ ಇದೆ. ಮತ್ತೆ ಇವ್ ಫ್ಯಾಮಿಲಿ ಕರೆಸ್ತಾರ ಬಿಗ್ ಬಾಸ್ ಮನೆ ಒಳಗಡೆ? ಫ್ಯಾಮಿಲಿ ಕರೆಸುವಷ್ಟು ಆಟ ಆಡಿದಾರ, ಅಷ್ಟು ದಿನಗಳಾಗಿದೆ ಇವ್ರಿಗೆ. ಫ್ಯಾಮಿಲಿ ಬೇಕಾಗುತ್ತಾ ಅನ್ನೋ ಮಾತು ಕೂಡ ಬರುತ್ತೆ. ಆದ ಕಾರಣ ಏನಂದ್ರೆ, ಓಪನ್ ಆದ್ರೆ ನಾಳೆ ನೈಟ್ ಎಪಿಸೋಡ್ ಓಪನ್ ಆಗುತ್ತೆ ವೋಟಿಂಗ್ ಲೈನು. ಐ ಥಿಂಕ್ ನಾನು ಹೇಳೋದೇನಂದ್ರೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಂದ್ರೆ ವೋಟಿಂಗ್ ಲೈನು ಈ ವಾರಗಳು ಓಪನ್ ಆಗೋದೇ ಇಲ್ಲ. ಆಗಲ್ಲ. ಅದೇನ್ ಗುರು, ಮತ್ತೆ ಓಪನ್ ಆಗಲ್ಲ, ನೋ ಎಲಿಮಿನೇಷನ್ ಮತ್ತೆ ಮಾಡ್ತಾರ ಅಂತೆಲ್ಲ ನಿಮ್ಗೆಲ್ಲ ಅನ್ಸ್ಬೋದು. ಐ ಥಿಂಕ್ ಬಿಗ್ ಬಾಸ್ ಮನೆಲ್ಲ ಟಾಸ್ಕ್ ಎಲ್ಲ ಆಡಿಸಿದಾರೆ, ಕೈ ಕಾಲೆಲ್ಲ ಗಾಯ ಎಲ್ಲ ಮಾಡ್ಕೊಂಡಿದ್ದಾರೆ, ಹೆಂಗೆಲ್ಲ ಆಡಿದಾರೆ ಅಲ್ವಾ? ತುಂಬಾ ಸಲ ಸುದೀಪ್ ಸರ್ ಹೇಳಿದ್ರು, ಟ್ವಿಸ್ಟ್ ಇದೆ, ವೈಲ್ಡ್ ಕಾರ್ಡ್ ಎಂಟ್ರಿ, ಯಾಕೆ ಹೋಗ್ತಾರೆ, ಯಾವಾಗ ಬರ್ತಾರೆ, ಏನಾಗ್ತಾರೆ, ಯಾವಾಗ ಕಳಿಸ್ತಾರೆ ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಈಗಲೂ ಅದನ್ನೇ ಆಗೋದು, ಈಗಲೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಮಾಹಿತಿ ಪ್ರಕಾರ ಏನಂದ್ರೆ, ಈ ವಾರ ಕೂಡ ನೋ ಎಲಿಮಿನೇಷನ್ ಮಾಡಿ ಚೈತ್ರ ಅವ್ರನ್ನ ಮತ್ತು ರಜತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅದ್ ಹಾಕಿದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ 10 ಜನ ಉಳಿತಾರೆ. ಆ 10 ಜನಕ್ಕೆ ಫ್ಯಾಮಿಲಿ ವೀಕ್ ಕನ್ಸಿಡರ್ ಮಾಡಬಹುದಂತೆಲ್ಲ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಇದು ಅಪ್ಡೇಟ್ ಅನ್ಬೇಕಾ, ಫ್ರೀ ಅಪ್ಡೇಟ್ ಅನ್ಬೇಕಾ, ಪಿಟಿಷನ್ ಅನ್ಬೇಕಾ, ಹೇಳಬೇಕು ಅರ್ಥ ಆಗ್ತಿಲ್ಲ. ಐ ಥಿಂಕ್ ಏನಂದ್ರೆ, ನಾಳೆ ಏನಾದ್ರೂ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂದ್ರೆ ಆಗೋದು ನಡೆಯೋದು ಇದನ್ನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅದಾದ್ಮೇಲೆ ಶುಕ್ರವಾರ ಫ್ರೈಡೆ ಯಾಕೆ ಶೂಟ್ ಅಂದ್ರೆ, ಶನಿವಾರ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸರ್ ಮೂವಿ ಸಿನಿಮಾ ಇದೆಯಲ್ಲ, ಅದು ಪ್ರಮೋಷನ್ ಇದೆ, ಅಂದ್ರೆ ಪ್ರೀ ರಿಲೀಸ್ ಇವೆಂಟ್ ಇದೆಯಲ್ಲ, ಆ ಕಾರಣಕ್ಕೆ ಅವ್ರು ಅಲ್ಲಿ ಹೋಗ್ತಾರೆ. ಸಾಟರ್ಡೆ ಎಪಿಸೋಡ್ ಫ್ರೈಡೇನೆ ಶೂಟ್ ಆಗುತ್ತೆ. ಫ್ರೈಡೆ ಬೆಳಿಗ್ಗೆ ಶೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆ ರೀತಿ ಇರುತ್ತೆ ಎಪಿಸೋಡ್. ನಾಳೆ ಗೊತ್ತಾಗುತ್ತೆ ಕ್ಯಾಪ್ಟನ್ ಯಾರಾಗ್ತಾರಂತ. ಅದಾದ್ಮೇಲೆ ಚಿತ್ರ ಎಲ್ಲ ಆಗ್ತವೆ. ಇದು ಒಂದು ಮಾಹಿತಿ ಇರುತ್ತೆ. ಯಾಕೆ ಓಪನ್ ಆಗಿಲ್ಲ ವೋಟಿಂಗ್ ಲೈನು, ಏನಾಗುತ್ತೆ, ಯಾವಾಗ ಆಗುತ್ತೆ, ಯಾಕಾಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿರ್ಬೋದು. ಮುಖ್ಯವಾಗಿ ತುಂಬಾ ಸಲ ಹೇಳಿದ್ವಿ ರಜತ್ ಚೈತ್ರ ಹೋಗ್ತಾರೆ ಅಂತ. ಬಟ್ ಹೋಗ್ಬೋದು ಅನಿಸ್ತಾ ಇದೆ ಈ ವಾರ ಮಾತ್ರ ಪಕ್ಕ. ಏನಕ್ಕಂದ್ರೆ ಮತ್ತೆ ಅವ್ರನ್ನ ಕರ್ಕೊಂಡೋಗಿ ಟಾಪ್ 5 ಕೂರಿಸ್ತಾರ, ಕಾರಣಗಳು ಎಲ್ಲ ಇರ್ತವೆ, ಗೊತ್ತಿಲ್ಲ ಅನ್ಸುತ್ತೆ. ಐ ಥಿಂಕ್ ನೋಡೋಣ ಏನಾಗುತ್ತಂತ. ಈ ಕಾರಣಕ್ಕೆ ಮಾತ್ರ ಓಪನ್ ಆಗಿಲ್ಲ. ವಿಡಿಯೋ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.